Hi, hello everyone. I am welcome you to the English class. In today's class, we are going to learn the Gentleman of Rio and Medio lesson written by Juan A.A. Cedillo, presented by Kaviraj Jidage Dedication. ಇವತ್ತಿನ ತರಗತಿಗೆ ತಮ್ಮೆಲ್ಲ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಇಂಗ್ಲಿಷ್ ಪಠ್ಯಪುಸ್ತಕದ Gentleman of Rio and Medio ಒಂದು ಪಾಠದ ಒಂದು ಸಾರಾಂಶವನ್ನು ನೋಡೋಣ. If you like the video, subscribe to our channel to get more videos. Subscribe now, like and share, comment now. Gentleman of Rio and Medio, Juan A.A. Cedillo ಬರೆದಂಥ ಒಂದು ಪಾಠವಾಗಿದ್ದು about the author. ಈಗ ಒಂದು ಕವಿಯ ಪರಿಚಯನ ನಾವು ಮಾಡ್ಕೊಳ್ಳೋಣ. Juan A. Cedillo was born in New Mexico. He worked as a lawyer and held up public office. Juan A. Cedillo ಅವರು ಹುಟ್ಟಿದ್ದು ಮೆಕ್ಸಿಕೋದಲ್ಲಿ. ಅವರು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ರು, ತಮ್ಮದೇ ಆದಂಥ ಆಫೀಸ್ ಕೂಡ ಹೊಂದಿದ್ರು. ಹಿ ಇಸ್ ಮೋಸ್ಟ್ ಫೇಮಸ್ ಫಾರ್ ಹಿಸ್ ಶಾರ್ಟ್ ಸ್ಟೋರಿ ದ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆಡಿಯೋ. ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆಡಿಯೋ ಒಂದು ಶಾರ್ಟ್ ಸ್ಟೋರಿ ಅಂದರೆ ಸಣ್ಣ ಕಥೆಯನ್ನು ಬರೆದ ಸಲುವಾಗಿ ಅವರು ಬಹಳ ಪ್ರಖ್ಯಾತರಾಗಿದ್ದರು. ದ ಲೆಸನ್ ಈಸ್ ಬೇಸ್ಡ್ ಆನ್ ದ ಸ್ಟೋರಿ ಆಫ್ ಹಿಸ್ ಆ್ಯಕ್ಚುಯಲ್ ಲೀಗಲ್ ಕೇಸ್. ಅವರ ವೃತ್ತಿ ಜೀವನದಲ್ಲಿ ಅಂದರೆ ರಾಯರಾಗಿ ಅವರ ವೃತ್ತಿ ಜೀವನದಲ್ಲಿ ಅನುಭವಿಸಿದಂಥ ಒಂದು ನಿಜವಾದ ಒಂದು ಕೇಸನ್ನು ಇಲ್ಲಿ ಪಾಠದ ಮೂಲಕ ಒಂದು ಕಥೆಯ ಮೂಲಕ ನಮ್ಮನ್ನು ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. This story is about an old man, Don Anselmo, who believes in old-fashioned Latin American values. ಈ ಕಥೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಕ್ಯಾರೆಕ್ಟರ್ ಡಾನ್ ಅನ್ಸೆಲ್ಮೋ. ಆ ಡಾನ್ ಅನ್ಸೆಲ್ಮೋ ಲ್ಯಾಟಿನ್ ಅಮೆರಿಕನ್ ಒಂದು ಮೌಲ್ಯಗಳನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ. ಆ ಒಂದು ಸ್ಟೋರಿ ಬಗ್ಗೆ ಇಲ್ಲಿ ನಾವು ಡೀಟೇಲ್ ಆಗಿ ಇವತ್ತಿನ ಒಂದು ಪಾಠದಲ್ಲಿ ಕಲಿಯೋಣ. ಈಗ ಇಲ್ಲಿರ್ತಕ್ಕಂಥ ಫೋಟೋ ನೋಡಿದ್ವಿ. ಹೀಸ್ ಅ ಡಾನ್ ಅನ್ಸೆಲ್ಮೋ. ಡಾನ್ ಅನ್ಸೆಲ್ಮೋ ಇಸ್ ಅನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದಿಸ್ ಲೆಸನ್. ಹಿ ವಾಸ್ ಲಿವಿಂಗ್ ಇನ್ ಅ ಸ್ಮಾಲ್ ವಿಲೇಜ್ ರಿಯೋ ಆ್ಯಂಡ್ ಮೆಡಿಯೋ. ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಕ್ಯಾರೆಕ್ಟರ್ ಅಂದರೆ ಡಾನ್ ಅನ್ಸೆಲ್ಮೋ. ಆತ ರಿಯೋ ಆ್ಯಂಡ್ ಮೇಡಿಯೋ ಅನ್ನೋ ಒಂದು ಹಳ್ಳಿಯಲ್ಲಿ ವಾಸಿಸ್ತಾ ಇದ್ದ. ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೋ. ಇಲ್ಲಿ ಬರ್ತಕ್ಕಂಥ ಪ್ರಮುಖ ಕ್ಯಾರೆಕ್ಟರ್ ಡಾನ್ ಅನ್ಸೆಲ್ಮೋ ಅವನ ಒಂದು ಮ್ಯಾನರ್ಸ್ ಬಗ್ಗೆ ಮತ್ತು ಒಂದು ಅಪಿಯರೆನ್ಸ್ ಯಾವ ಥರ ಇದ್ದ ಅನ್ನೋದ್ರ ಬಗ್ಗೆ ನೋಡೋಣ. ಡಾನ್ ಅನ್ಸೆಲ್ಮೋ ವೋರ್ ಆ್ಯನ್ ಓಲ್ಡ್ ಗ್ರೀನ್ ಫೇಡೆಡ್ ಕೋಟ್. ಹಿಸ್ ಗ್ಲೋವ್ಸ್ ವೇರ್ ಓಲ್ಡ್ ಆ್ಯಂಡ್ torn and his fingertips showed through them and carried a cane which ವಾಸ್ ದ ಸ್ಕೆಲ್ಟನ್ ಆಫ್ ಓವರ್ನ್ ಔಟ್ ಅಂಬ್ರೆಲ್ಲಾ. ಡಾನ್ ಅನ್ಸೆಲ್ಮೋ ಒಬ್ಬ ಬಹಳ ಓಲ್ಡ್ ಮ್ಯಾನ್ ಆಗಿದ್ದು ಆತ ಯಾವಾಗಲೂ ಬಣ್ಣ ಮಾಸಿದಂಥ ಹಸಿರು ಬಣ್ಣದ ಒಂದು ಕೋಟನ್ನು ಹಾಕುತ್ತಿದ್ದ. ಇನ್ನು ಆತನ ಕೈಗೆ ಗ್ಲೌಸ್ಗಳನ್ನು ಹಾಕುತ್ತಿದ್ದ. ಗ್ಲೌಸ್ ಎಲ್ಲ ಹರಿದು ಹೋಗಿದ್ದು. ಆ ಗ್ಲೌಸ್ ಮೂಲಕ ಆತನ ಬೆರಳಿನ ತುದಿಯು ಕೂಡ ಕಾಣ್ತಿದ್ದು ಮತ್ತು ಕೈಯಲ್ಲಿ ಯಾವಾಗಲೂ ಒಂದು ಬಡಿಗೆ ಇರ್ತಿತ್ತು. ಆ ಒಂದು ಬಡಿಗೆ ಎದುರಿತ್ತಂದರೆ ಹರಿದು ಹೋದಂಥ ಒಂದು ಛತ್ರಿಯ ಒಂದು ಬಡಿಗೆಯನ್ನು ಯೂಸ್ ಮಾಡ್ತಾ ಇದ್ದ. ವೆನ್ ಹಿ ಎಂಟರ್ಡ್ ದ ರೂಮ್ ಹಿ ಬೌ ಟು ಆಲ್ ಆ್ಯಂಡ್ ಸ್ಲೋಲಿ ರಿಮೂವ್ ಹಿಸ್ ಹ್ಯಾಟ್ ಆ್ಯಂಡ್ ಕ್ಲೋಸ್. ಯಾವಾಗಾದರೂ ಜುವಾನ್ ಎ ಶೆಡಿಲ್ ಅವರ ಒಂದು ಆಫೀಸ್ಗೆ ತನ್ನ ಪ್ರಾಪರ್ಟಿನ ಮಾರಿಸಲು ಬಂದಾಗ ನಿಧಾನವಾಗಿ ಗ್ಲೌಸನ್ನು ಮತ್ತು ಟೋಪಿಯನ್ನು ತೆಗಿತಿದ್ದ. ಬಿಕಾಸ್ ಹಿ ವಾಸ್ ಎ ಮ್ಯಾನ್ ಆಫ್ ಸ್ಲೋ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಈಗ ಆತನ ಪ್ರಾಪರ್ಟಿ ಬಗ್ಗೆ ನೋಡೋಣ. ಪ್ರಾಪರ್ಟಿ ಯಾವ ಥರ ಇತ್ತು. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ಬಿಲಾಂಗ್ಸ್ ಟು ಹಿಸ್ ಆನ್ಸೆಸ್ಟರ್ಸ್. ದ ಓಲ್ಡ್ ಮ್ಯಾನ್ಸ್ ಹೌಸ್ ವಾಸ್ ಸ್ಮಾಲ್, ರ್ಯಾಚಡ್ ಬಟ್ ಕ್ವೆಂಟ್. ಆತನ ಪೂರ್ವಜರ ವಾಸಿಸ್ತಕ್ಕಂಥ ಊರಲ್ಲಿ ವಾಸಿಸ್ತಾ ಅವರ ಹೊಲ ಮನೆಯನ್ನು ಉಳುಮೆ ಮಾಡ್ತಾ ಬದುಕ್ತಾ ಇದ್ದ. ಆತನ ಹೊಲದಲ್ಲಿ ಒಂದು ಸಣ್ಣ ಒಂದು ಮನೆ ಇತ್ತು ಮತ್ತು ಒಂದು ಹಣ್ಣಿನ ತೋಟ ಇತ್ತು. ಭಾಳ ಒಂದು ಬ್ಯೂಟಿಫುಲ್ ಆದ ಹಣ್ಣಿನ ತೋಟ ಇತ್ತು ಮತ್ತು ಹೊಲದಲ್ಲಿ ಒಂದು ನೀರಿನ ಜರಿ ಯಾವಾಗಲೂ ಹರಿತಾ ಇತ್ತು. ಅಮೆರಿಕನ್ ವಿಶ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಪ್ರಾಪರ್ಟಿ ಬಿಕಾಸ್ ಹಿಸ್ ಲ್ಯಾಂಡ್ ವಾಸ್ ರಿಚ್. ಅಮೆರಿಕದವರು ಆ ಒಂದು ಡಾನ್ ಅನ್ಸೆಲ್ಮೋನ್ ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕಂತಿದ್ರು. ಯಾಕಂದರೆ ಅದು ಭಾಳ ಒಂದು ಶ್ರೀಮಂತಿಕೆಯಿಂದ ಕೂಡಿತ್ತು, ಫಲವತ್ತವಾಗಿತ್ತು. ಸ್ಟೋರಿ ಟೆಲ್ಲರ್ ಬಿಕೇಮ್ ದ ಮೀಡಿಯೇಟರ್ ಆಫ್ ದಿಸ್ ಡೀಡ್. ಈ ಒಂದು ವ್ಯಾಪಾರದ ಒಂದು ಮಧ್ಯವರ್ತಿಯಾಗಿ ಈ ಪಾಠದ ಲೇಖಕರು ಭಾಗವಹಿಸಿದ್ರು. It took months of negotiation to come to an understanding with the old man. He was in no hurry and he had a lot of time. ಈಗ ವ್ಯಾಪಾರ ಮಾರಬೇಕಂದ್ರೆ ಹೊಲವನ್ನು ಮಾರಕ ಡಾನ್ ಅನ್ಸೆಲ್ಮೋ ರೆಡಿಯಾಗಿದ್ದ. ಅದನ್ನು ಪರ್ಚೇಸ್ ಮಾಡಬೇಕು ಅಮೆರಿಕದವರು ಬರಬೇಕಾಗಿದ್ದರು. ಇವರೆಲ್ಲ ಎಲ್ಲಿ ಸೇರಿದ್ರು ಅಂದರೆ ಜುವಾನ್ ಎ ಶೆಡಿಲೋ ಈ ಪಾಠದ ಲೇಖಕರ ಒಂದು ಆಫೀಸಲ್ಲಿ ಬಂದಿದ್ದರು. ಈ ಒಂದು ವ್ಯಾಪಾರಕ್ಕೆ ಬರಬೇಕಂದ್ರೆ ಡಾನ್ ಅನ್ಸೆಲ್ಮೋ ಒಂದು ತಿಂಗಳ ಒಂದು ಟೈಮನ್ನು ತೆಗೆದುಕೊಂಡ. ಯಾಕಂದರೆ ಹಿ ವಾಸ್ ಇನ್ ನೋ ಹರಿ, ಅವರಿಗೆ ಯಾವುದೇ ಅವಸರ ಇರಲಿಲ್ಲ. ಆ್ಯಂಡ್ ಹಿ ಹ್ಯಾಡ್ ಅ ಲಾಟ್ ಆಫ್ ಟೈಮ್. ಮತ್ತು ಡಾನ್ ಅನ್ಸೆಲ್ಮೋಗೆ ಸಾಕಷ್ಟು ಟೈಮ್ ಇತ್ತು. ಮೇಲಾಗಿ ಹಿ ವಾಸ್ ಎ ಸ್ಲೋ ಮ್ಯಾನ್. ಅವ್ರು ಯಾವಾಗೂ ಸ್ವಲ್ಪ ನಿಧಾನವಾದ ವ್ಯಕ್ತಿಯಾಗಿದ್ದರು. ಹೀಗಾಗಿ ಒಂದು ತಿಂಗಳ ಒಂದು ಟೈಮನ್ನು ತೆಗೆದುಕೊಂಡ್ರು. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದಿ ಆಫೀಸ್. ದ ಓಲ್ಡ್ ಮ್ಯಾನ್ ಬೌ ಟು ಆಲ್ ಆಫ್ ದೆಮ್ ಇನ್ ದ ರೂಮ್. ದೆನ್ ಹಿ ರಿಮೂವ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ಸ್ಲೋಲಿ. ಆ ವ್ಯಾಪಾರ ಮಾಡಬೇಕಾದ ದಿನ ಡಾನ್ ಅನ್ಸೆಲ್ಮೋ ಕೂಡ ಆಫೀಸ್ಗೆ ಬಂದಿದ್ದರು. ಅವರು ಅಲ್ಲಿ ಆಫೀಸ್ಗೆ ಬಂದಂಥವೆಲ್ಲ ವ್ಯಕ್ತಿಗಳನ್ನು ವಂದಿಸ್ತಾರೆ. ವಂದಿಸಿ ತಮ್ಮ ಕೈಗೆ ಹಾಕಿದಂಥ ಗ್ಲೌಸನ್ನು ಮತ್ತು ಟೋಪಿಯನ್ನು ನಿಧಾನವಾಗಿ ತೆಗಿತಾರೆ. ಆ್ಯಂಡ್ ಕೇರ್ಫುಲಿ ಚಾಪ್ಲಿನ್ ಒನ್ಸ್ ಡಿಡ್ ದಟ್ ಇನ್ ಅ ಪಿಕ್ಚರ್ ಇನ್ ಎ ಬ್ಯಾಂಕ್. ಹಿ ವಾಸ್ ದಿ ಜಿನೇಟರ್. ಅವರು ನಿಧಾನವಾಗಿ ಟೋಪಿ ಮತ್ತು ಗ್ಲೌಸನ್ನು ತೆಗೆದು ನೋಡಿದ್ರೆ ಚಾರ್ಲಿ ಚಾಪ್ಲಿನ್ ಒಂದು ಫಿಲ್ಮಲ್ಲಿ
ಬ್ಯಾಂಕ್ ಜಿನೇಟರ್ ಅಂದರೆ ಬ್ಯಾಂಕಿನಾಗಿರ್ತಕ್ಕಂಥ ಒಂದು ವಾಚ್ಮ್ಯಾನ್ ಆದಾಗ ಯಾವ ಥರ ನಿಧಾನವಾಗಿ ತೆಗಿತಿದ್ರೋ ಅವರು ಒಂದು ನೆನಪು ಬರುತ್ತೆ. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದಿ ಬಾಯ್ ಹೂ ಸ್ಟುಡ್ ಒಬಿಡಿಯೆಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ಇನ್ನು ಅವ್ರು ತೆಗೆದಂಥ ಗ್ಲೌಸ್ ಮತ್ತು ಟೋಪಿಯನ್ನು ನಿಧಾನವಾಗಿ ತನ್ನ ಹಿಂದೆ ಬಂದಂಥ ಒಬ್ಬ ಹುಡುಗನ ಕೈಯಲ್ಲಿ ಕೊಡ್ತಾ ಇದ್ದರು. ಇನ್ ಡಬಲ್ ಕೋಟ್ ಹಿ ಲುಕ್ಸ್ ಲೈಕ್ ಪ್ರಿನ್ಸ್ ಆಲ್ಬರ್ಟ್, ಹಿಸ್ ಪವರ್ ಕಂಪೇರ್ ಟು ಸೆನೇಟರ್ ಕ್ಯಾಟನ್ ಹೂ ಹ್ಯಾಸ್ ಬಿನ್ ಸಚ್ ಅ ಪವರ್ ವಿತ್ ದೀಸ್ ಪೀಪಲ್ ಅಪ್ ದೇರ್ ಇನ್ ದ ಮೌಂಟೇನ್ಸ್. ಇನ್ನು ಅವರು ಹಾಕೊಂಡಂಥ ಒಂದು ಡಬಲ್ ಕೋಟನ್ನು ನೋಡಿದಾಗ ಪ್ರಿನ್ಸ್ ಆಲ್ಬರ್ಟ್ ಅವರ ನೆನಪಿರುತ್ತೆ ಮತ್ತು ಅವರ ಬರ್ತಕ್ಕಂಥ ಒಂದು ಪವರನ್ನು ಕಂಪೇರ್ ಮಾಡಿದಾಗ ಸೆನೇಟರ್ ಕ್ಯಾಟರ್ ನೆನಪಿರ್ತಾರೆ. ಸೆನೇಟರ್ ಕ್ಯಾಟರ್ನ ಯಾರು? ವಾಸ್ ದ ಬುಡಕಟ್ಟು ಒಂದು ಜನಾಂಗದ ಒಂದು ನಾಯಕರಾಗಿದ್ದರು. ಅವರ ಒಂದು ನೆನಪು ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋಣ. ವೆನ್ ಡಾನ್ ಅನ್ಸೆಲ್ಮೋ ಕೇಮ್ ಇನ್ ಟು ದಿ ಸ್ಟೋರಿ ಟೆಲ್ಲರ್ಸ್ ರೂಮ್, ಯೂಶುವಲಿ ಹಿ ಬಿಗಿನ್ಸ್ ಅ ಟಾಕ್ ವಿತ್ ರೈನ್, ವೆದರ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ಫೈನಲಿ ದೇ ಗಾಟ್ ಡೌನ್ ಟು ಬಿಸ್ನೆಸ್. ಡಾನ್ ಅನ್ಸೆಲ್ಮೋ ತನ್ನ ಪ್ರಾಪರ್ಟಿನ ಮಾರೋ ಸಲುವಾಗಿ ಸ್ಟೋರಿ ಟೆಲ್ಲರ್ ಅವರ ರೂಮಿಗೆ ಬಂದಿದ್ದರು. ಆವಾಗ ಅವರು ಬಂದ ತಕ್ಷಣ ನೇರವಾಗಿ ಮಾತನಾಡೋದ ಬದಲಿ ಅವರು ಮಳೆ ಹಾಗೂ ಅಲ್ಲಿರ್ತಕ್ಕಂಥ ವಾತಾವರಣ ಮತ್ತು ತನ್ನ ಒಂದು ದೊಡ್ಡ ಕುಟುಂಬದ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇದ್ದರು. ಯಾಕಂದರೆ ಹಿ ವಾಸ್ ದ ಪ್ಯಾಷನೇಟ್ ಅಬೌಟ್ ಹಿಸ್ ಲಾರ್ಜ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ಫೈನಲಿ ದೇ ಗಾಟ್ ಡೌನ್ ಟು ದಿ ಬಿಸ್ನೆಸ್. ಇಷ್ಟೆಲ್ಲ ಮಾತನಾಡಿದ ನಂತರ ಮುಖ್ಯವಾದ ವಿಷಯಕ್ಕೆ ಬರ್ತಾರೆ ಮಾತಾಡೋದ್ರ ಬಗ್ಗೆ. Don Anselmo had agreed to sold his property for $1,200 in cash, but American discovered by engineer and surveyor that Don Anselmo had more than 8 acres of land. ಇನ್ನು ಡಾನ್ ಅನ್ಸೆಲ್ಮೋ ತನ್ನ ಪ್ರಾಪರ್ಟಿಯನ್ನು $1,200 ಅಂದರೆ $1,200 ಮಾರಬೇಕಂತ ಅಂದ್ಕೊಂಡಿದ್ರು. ಆದರೆ ಅಮೆರಿಕದವರು ಎಂಜಿನಿಯರ್ ಮತ್ತು ಸರ್ವೇಯರನ್ನು ತೆಗೆದುಕೊಂಡು ಹೋಗಿ ಆ ಹೊಲವನ್ನು ಅಳತೆ ಮಾಡಿ ನೋಡ್ತಾರೆ. ಆವಾಗ ಡಾನ್ ಅನ್ಸೆಲ್ಮೋ 8 ಎಕರೆಗಿಂತಲೂ ಜಾಸ್ತಿ ಹೊಲ ಅದ ಅನ್ನೋದು ಗೊತ್ತಾಗುತ್ತೆ. His land extends across the river and that he owned almost as much as he thought. ಡಾನ್ ಅನ್ಸೆಲ್ಮೋ ಅವರ ಹೊಲ ನದಿಯವರೆಗೆ ಅಲ್ಲಿ ಸ್ಪ್ರೆಡ್ ಆಗಿತ್ತು. ಹೀಗಾಗಿ ಅವ್ರು ಹೇಳೋದಕ್ಕಿಂತಲೂ ಜಾಸ್ತಿ ಹೊಲ ಇತ್ತು. ಅಂದರೆ ಡಾನ್ ಅನ್ಸೆಲ್ಮೋ ಅವ್ರು ಹೇಳಿದಷ್ಟು 8 ಎಕರೆ ಪ್ರಾಪರ್ಟಿ ಇದೆ ಅಂತ ಹೇಳಿದರು. ಬಟ್ ಇಲ್ಲಿ 8ಕ್ಕಿಂತ ಡಬಲ್ ಅಂದರೆ 16 ಎಕರೆ ಪ್ರಾಪರ್ಟಿ ಇತ್ತು ಅನ್ನೋದು ಅಮೆರಿಕದವರು ಸರ್ವೇಯರ್ ಮೂಲಕ ಮತ್ತು ಎಂಜಿನಿಯರ್ ಮೂಲಕ ಕಂಡುಕೊಳ್ತಾರೆ. The storyteller convinced Don Anselmo that these Americans are buona gente, good people, and they are willing to pay you for the additional land as well at the same rate per acre, so that instead of $1,200 you will get almost twice. By telling this, the storyteller offered double amount for double land. ಹೀಗಾಗಿ ಅಮೇರಿಕದವರು ಒಂದು ಕಂಡಿದಂಥ ಹೊಲ ಜಾಸ್ತಿ ಇದೆ ಅನ್ನೋ ಗೊತ್ತಾದ ಮೇಲೆ ಸ್ಟೋರಿ ಟೆಲ್ಲರ್ ಏನು ಮಾಡ್ತಾರೆ ಅಂದರೆ ಡಾನ್ ಅನ್ಸೆಲ್ಮೋ ಅವರು ತಿಳಿಸಿ ಹೇಳ್ತಾರೆ, ನೋಡ್ರಿ ಅಮೇರಿಕದವರು ಭಾಳ ಒಳ್ಳೆ ಜನ ಇದ್ದಾರೆ. ದೇ ಆರ್ ಬ್ಯೂನೆ ಜೆಂಟೆ ಅಂದರೆ ಗುಡ್ ಪೀಪಲ್ ಇದ್ದಾರೆ. ಅವರು ನಿಮ್ಮನ್ನು ಮೋಸ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ನಿಮ್ಮ ಹೊಲ ಜಾಸ್ತಿ ಇದ್ದ ಸಲುವಾಗಿ ನಿಮಗೆ ಅದರಷ್ಟು ಅಮೌಂಟನ್ನು ಅಂದರೆ ಡಬಲ್ ಅಮೌಂಟನ್ನು ಕೊಡ್ಲಿಕ್ಕೆ ಅವರು ಬಯಸ್ತಾ ಇದ್ದಾರೆ. ಅದಕ್ಕೆ ಅಮೌಂಟ್ ತಗೋಬೇಕು ಅಂಥೇಳಿ ಸ್ಟೋರಿ ಟೆಲ್ಲರ್ ಡಾನ್ ಅನ್ಸೆಲ್ಮೋ ಅವರನ್ನು ರಿಕ್ವೆಸ್ಟ್ ಮಾಡ್ಕೋತಾರೆ. ದ ಓಲ್ಡ್ ಮ್ಯಾನ್ ಹಂಗ್ ಹಿಸ್ ಹೆಡ್ ಫಾರ್ ಅ ಮೂಮೆಂಟ್ ಇನ್ ಥಾಟ್, ದೆನ್ ಈ ಸೈಡ್. ಆಮೇಲೆ ಡಾನ್ ಅನ್ಸೆಲ್ಮೋ ಅವರು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಅವ್ರು ಕೋಪಗೊಳ್ತಾರೆ. ಯಾಕೆ ಗೊತ್ತಿಲ್ಲ, ಕೋಪಗೊಳ್ತಾರೆ. ಯಾಕಂತ ಹೇಳ್ತಾರೆ ನೋಡ್ರಿ. ದೆನ್ ಈ ಸೈಡ್, ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್. ಐ ನೋ ದೀಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್ ಆ್ಯಂಡ್ ದಟ್ ಈಸ್ ವೈ ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಟು ದೆಮ್, ಬಟ್ ಐ ಡೋ ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ದಟ್ ಈಸ್ ದ ಪ್ರೈಸ್. ಆಗ ಡಾನ್ ಅನ್ಸೆಲ್ಮೋ ತುಂಬ ಕೋಪಗೊಳ್ತಾರೆ. ಡಬಲ್ ಅಮೌಂಟ್ ಕೊಡ್ಲಿಕ್ಕೆ ಬಂದಾಗ ಕೋಪಗೊಂಡು ಹೇಳ್ತಾರೆ, ನೋಡಿ ನೀವು ಈ ಥರ ಮಾತನಾಡೋದು ಸರಿ ಅಲ್ಲ. ನಾನು ಅಮೇರಿಕದವರು ಒಳ್ಳೆಯವರಿದ್ದಾರೆ ಅಂತ ಅವರಿಗೆ ನಾನು ಪ್ರಾಪರ್ಟಿಯನ್ನು ಮಾರಕ್ಕೆ ರೆಡಿಯಾಗಿದ್ದೀನಿ. ನೀವು ಈ ಥರ ಇನ್ಸಲ್ಟ್ ಮಾಡೋದು ಸೂಕ್ತ ಆಗಲ್ಲ. ಅದಕ್ಕಾಗಿ ನಾನು ಆಲ್ರೆಡಿ ನಾನು ಹೇಳಿದ್ದೀನಲ್ಲ, $1,200 ನಾನು ಪ್ರಾಪರ್ಟಿಯನ್ನು ಮಾರ್ತಿದ್ದೀನಿ, ಅದೇ ಮಾತ್ರ ಫೈನಲ್ ರೇಟ್, ಅದಕ್ಕಿಂತ ಜಾಸ್ತಿ ನಾನು ತಗೋದಿರಲಿಲ್ಲ ಅಂಥೇಳಿ ಡಾನ್ ಅನ್ಸೆಲ್ಮೋ ಆ ಡಬಲ್ ಆಫರನ್ನು ರಿಜೆಕ್ಟ್ ಮಾಡ್ತಾರೆ. ಯಾಕೆ ರಿಜೆಕ್ಟ್ ಮಾಡಿದ್ರೆ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ವರ್ಡ್ ಆ್ಯಂಡ್ ಪ್ರಿನ್ಸಿಪಲ್. ಅಂದರೆ ಡಾನ್ ಅನ್ಸೆಲ್ಮೋ ಅವರು ಒಂದೇ ಮಾತಿನ ವ್ಯಕ್ತಿಯಾಗಿದ್ದರು ಮತ್ತು ತತ್ವ ಆದರ್ಶಗಳನ್ನು ನಂಬಿದಂಥ ವ್ಯಕ್ತಿಯಾಗಿದ್ದರು. ನೆಕ್ಸ್ಟ್ ಏನಾಗುತ್ತೆ, ದ ಸ್ಟೋರಿ ಟೆಲ್ಲರ್ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಸ್ಟೋರಿ ಟೆಲ್ಲರ್ ಅವರಿಗೆಲ್ಲ ತಿಳಿಸಿ ಹೇಳ್ತಾರೆ, ನಿಮ್ಮ ಪ್ರಾಪರ್ಟಿ ಜಾಸ್ತಿ ಇದೆ, ಅದಕ್ಕೆ ಜಾಸ್ತಿ ಅಮೌಂಟ್ ತಗೋರಿ ಅಂಥೇಳಿ ತಿಳಿಸಿ ಹೇಳಿದ್ರು ಕೂಡ ಅದು ಯಾವುದೇ ಪ್ರಯೋಜನ ಆಗಲಿಲ್ಲ. ಫೈನಲಿ ಹಿ ಸೈನ್ಡ್ ದ ಡೀಡ್ ಆ್ಯಂಡ್ ಟುಕ್ ದ ಮನಿ ಬಟ್ ರೆಫ್ಯೂಸ್ ಟು ಟೇಕ್ ಮೋರ್ ದೆನ್ ದ ಅಮೌಂಟ್ ಆರ್ಗ್ಯೂಡ್ ಅಪಾನ್. ಅದಕ್ಕೆ ಡಾನ್ ಅನ್ಸೆಲ್ಮೋ ಆ ಒಂದು ಆಫರನ್ನು ರಿಜೆಕ್ಟ್ ಮಾಡ್ತಾರೆ. ಕೊನೆಗೆ ತಾವು ಹೇಳಿದಂಥ $1,200 ಮಾತ್ರ ಪ್ರಾಪರ್ಟಿಯನ್ನು ಮಾರಿ ಒಪ್ಪಂದದ ಕರಾರು ಪತ್ರ ಮೇಲೆ ಸೈನ್ ಮಾಡಿ ಪ್ರಾಪರ್ಟಿಯನ್ನು ಮಾರಿಬಿಡ್ತಾರೆ. ಎ ಮಂತ್ ಲೇಟರ್ ಅಮೇರಿಕನ್ಸ್ ಹ್ಯಾಡ್ ಮೂವ್ಡ್ ಇನ್ ರಿಯೋ ಆ್ಯಂಡ್ ಮೇಡಿಯೋ. ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್, ಪರ್ನ್ಡ್ ದ ಟ್ರೀಸ್, patched the fence and moved in summer
ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದಿ ಆಫೀಸ್ ಟು ಕಂಪ್ಲೇನ್. ಅಮೇರಿಕದವರು ಪ್ರಾಪರ್ಟಿನ ಖರೀದಿ ಮಾಡಿದಾಗ ಅಲ್ಲಿ ಮೊದಲ ಆ ಪ್ರಾಪರ್ಟಿಗೆ ಎಲ್ಲ ಆಸ್ತಿಗೆ ಬಂದು ಏನು ಮಾಡ್ತಾರೆ ಅಂದರೆ ಮನೆಯೆಲ್ಲ ರೀಪ್ಲಾಸ್ಟರ್ ಮಾಡ್ತಾರೆ. ಆಮೇಲೆ ಅಲ್ಲೆಲ್ಲ ಬೆಳೆದಂಥ ಒಂದು ಕಂಟಿಗಳು ಗಿಡಗಳೆಲ್ಲವನ್ನು ಕಟ್ ಮಾಡಿ ನೀಟ್ ಮಾಡ್ತಾರೆ. ಆಮೇಲೆ ಅಲ್ಲಿ ಹರಿದಂಥ ಹೋದಂಥ ಎಲ್ಲ ಬೇಲಿಗಳನ್ನು ಪ್ಯಾಚ್ ಮಾಡ್ತಾರೆ, ಪ್ಯಾಚ್ ವರ್ಕ್ ಮಾಡಿ ಎಲ್ಲವೂ ನೀಟಾಗಿ ಮಾಡಿ ಸಿಸ್ಟಮೆಟಿಕ್ ಮಾಡಿರ್ತಾರೆ. ಆ್ಯಂಡ್ ಮೂಡ್ ಇನ್ ಸಮ್ಮರ್, ಬೇಸಿಗೆ ದಿನದಲ್ಲಿ ಆ ಒಂದು ಮನೆಯಲ್ಲಿ ವಾಸಿಸಲು ಬರ್ತಾರೆ. ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದಿ ಆಫೀಸ್ ಟು ಕಂಪ್ಲೇನ್. ಆದರೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆ ಆಗುತ್ತೆ. ಹೀಗಾಗಿ ಆ ಸಮಸ್ಯೆಯನ್ನು ತೆಗೆದುಕೊಂಡು ಅವರು ಮತ್ತೆ ಆಫೀಸ್ ರೂಮಿಗೆ ಬರ್ತಾರೆ. ಸ್ಟೋರಿ ಟೆಲ್ಲರ್ ಅವರು ಆಫೀಸ್ ರೂಮಿಗೆ ಬರ್ತಾರೆ. ಏನಾಗುತ್ತೆ ಆಫೀಸ್ ರೂಮಲ್ಲಿ? ದ ಚಿಲ್ಡ್ರನ್ ಆಫ್ ದಿ ವಿಲೇಜ್ ವೇರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ದೇ ಕೇಮ್ ಎವ್ರಿ ಡೇ ಆ್ಯಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್, ಬಿಲ್ಡ್ ಲಿಟಲ್ ಫೆನ್ಸಸ್ ಅರೌಂಡ್ ದೆಮ್ ಆ್ಯಂಡ್ ಟುಕ್ ಬ್ಲೋಸಮ್ಸ್. ವೆನ್ ದೇ ವೇರ್ ಸ್ಪೋಕನ್ ಟು, ದೇ ಓನ್ಲಿ ಲಾಫ್ಡ್ ಆ್ಯಂಡ್ ಟಾಕ್ಡ್ ಬ್ಯಾಕ್ ಗುಡ್ ನ್ಯಾಚುರಲಿ ಇನ್ ಸ್ಪ್ಯಾನಿಷ್. ಏನು ಕಂಪ್ಲೇಂಟ್ ತೊಗೊಂಡ್ಬಂದಿದ್ದಾರೆ, ರಿಯೋ ಆ್ಯಂಡ್ ಮೆಡಿಯೋ ಇರ್ತಕ್ಕಂಥ ಒಂದು ಮಕ್ಕಳು ಆ ಪ್ರಾಪರ್ಟಿಯಲ್ಲಿ ಬಂದು ಆಟ ಆಡೋದು ಮಾಡ್ತಿದ್ರು, ತೊಂದರೆ ಕೊಡ್ತಾಯಿದ್ರು. ಮತ್ತು ತಮ್ಮದೇ ಅನ್ನೋ ಒಂದು ಆಟದ ಒಂದು ಮೈದಾನವನ್ನು ಮಾಡಿಕೊಳ್ಳೋದು, ಅಲ್ಲಿರ್ತಕ್ಕಂಥ ಬೇಲಿಗಳನ್ನು ಹರಿಯೋದು, ಆಮೇಲೆ ಹೂ ಹಣ್ಣುಗಳನ್ನು ಕಿತ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿದ್ರು. ಅವ್ರಿಗೆ ಏನಾದರೂ ತಿಳಿಸಿ ಹೇಳೋಕೆ ಹೋದರೆ ಅವರು ಸ್ಪ್ಯಾನಿಷ್ ಭಾಷೆಯಲ್ಲಿ ನಗೋದು ಹಾಗೂ ರೆಸ್ಪೆಕ್ಟ್ಫುಲ್ಲಾಗಿ ಇರ್ತಿದ್ರು. ಈ ಥರ ಏನಾಗ್ತಂದರೆ ಅಮೇರಿಕಾದವರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಹೀಗಾಗಿ ಈ ತೊಂದರೆಯನ್ನು ತಪ್ಪಿಸಬೇಕಂತ ಅವರು ಕಂಪ್ಲೇಂಟ್ ತಗೊಂಡು ಆಫೀಸ್ ರೂಮಿಗೆ ಬಂದಿದ್ದರು. ಟು ಸಾಲ್ವ್ ದ ಪ್ರಾಬ್ಲಮ್, ದ ಸ್ಟೋರಿ ಟೆಲ್ಲರ್ ಸೆಂಟ್ ಅ ಮೆಸೆಂಜರ್ ಟು ಕಾಲ್ ಡಾನ್ ಅನ್ಸೆಲ್ಮೋ. ಇಟ್ ಟುಕ್ ಅ ವೀಕ್ ಟು ಅರೇಂಜ್ ದ ಮೀಟಿಂಗ್. ಮುಂದೆ ಈ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಸ್ಟೋರಿ ಟೆಲ್ಲರ್ ಏನು ಮಾಡ್ತಾರೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಕರೀಲಿಕ್ಕೆ ಕಳಿಸ್ತಾರೆ. ಯಾರೀಗ? ಡಾನ್ ಅನ್ಸೆಲ್ಮೋ ಅವರ. ಡಾನ್ ಅನ್ಸೆಲ್ಮೋ ತಿರುಗಿ ಆಫೀಸ್ ರೂಮಿಗೆ ಬರಬೇಕಂದ್ರೆ 1 ವಾರ ಟೈಮ್ ತೊಗೋತಾರೆ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಡಾನ್ ಅನ್ಸೆಲ್ಮೋ ವಾಸ್ ಅ ಸ್ಲೋ ಮ್ಯಾನ್, ಈ ವಾಸ್ ನೋ ಹರಿ ಆ್ಯಂಡ್ ಹ್ಯಾಡ್ ಅ ಲಾಟ್ ಆಫ್ ಟೈಮ್. ಡಾನ್ ಅನ್ಸೆಲ್ಮೋ ಅವರು ಬಹಳ ಒಂದು ನಿಧಾನವಾದ ವ್ಯಕ್ತಿಯಾಗಿದ್ದರು. ಅವರಿಗೆ ಸಾಕಷ್ಟು ಟೈಮ್ ಇತ್ತು ಮತ್ತು ಯಾವುದೇ ಅವಸರ ಮಾಡ್ತಾ ಇರಲಿಲ್ಲ. ಹೀಗಾಗಿ ಮತ್ತೊಮ್ಮೆ ಬರಬೇಕಾದ್ರೆ ಅವರು 1 ವಾರಗಳ ಟೈಮನ್ನು ತೆಗೆದುಕೊಂಡರು. ದ ಸ್ಟೋರಿ ಟೆಲ್ಲರ್ ಆಸ್ಕ್ಡ್ ಹಿಮ್, ಬೀಯಿಂಗ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಆಫ್ ದಿ ವಿಲೇಜ್, ವೈ ಕುಡಂಟ್ ಹಿ ಸ್ಟಾಪ್ ದ ಚಿಲ್ಡ್ರನ್ ಫ್ರಮ್ ಡೂಯಿಂಗ್ ಸೊ? ದ ಅಮೇರಿಕನ್ಸ್ ಮೈಸ್ಟ್ ಎಂಜಾಯ್ ದೇರ್ ನ್ಯೂ ಹೋಮ್ ಇನ್ ಪೀಸ್ ಅಂತ ಹೇಳ್ತಾರೆ. ಅಂದರೆ ಸ್ಟೋರಿ ಟೆಲ್ಲರ್ ಅವ್ರು ಏನು ಮಾಡ್ತಾರೆ ಅಂದರೆ ಡಾನ್ ಅನ್ಸೆಲ್ಮೋ ಅವರು ಬಂದ ಮೇಲೆ ಡಾನ್ ಅನ್ಸೆಲ್ಮೋ ಅವರು ತಿಳಿಸಿ ಹೇಳ್ತಾರೆ, ನೋಡ್ರಿ ಈ ಊರಲ್ಲಿ ಅಂದರೆ ರಿಯೋ ಆ್ಯಂಡ್ ಮೆಡಿಯೋ ಊರಲ್ಲಿ ನೀವು ಹಿರಿಯ ವ್ಯಕ್ತಿ ಆಗಿದ್ದೀರಿ. ಇಲ್ಲಿದ್ದಂಥ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ. ಅವರನ್ನು ಹೇಳಿ ಅಮೆರಿಕದವ್ರಿಗೆ ತೊಂದರೆ ಕೊಡಬೇಡ ಅಂತ ಹೇಳಿ, ಅಮೆರಿಕದವರು ತಮ್ಮ ಒಂದು ಪ್ರಾಪರ್ಟಿಯಲ್ಲಿ ನೆಮ್ಮದಿಯಾಗಿ ವಾಸಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ಡಾನ್ ಅನ್ಸೆಲ್ಮೋ ಅವರನ್ನು ಸ್ಟೋರಿ ಟೆಲ್ಲರ್ ರಿಕ್ವೆಸ್ಟ್ ಮಾಡ್ಕೋತಾರೆ. ಆಫ್ಟರ್ ಹಿಯರಿಂಗ್, ಡಾನ್ ಅನ್ಸೆಲ್ಮೋ ರಿಪ್ಲೈಡ್ ದ್ಯಾಟ್ he sold his property to them because they were good people, but he did not sell them the trees in that orchard. ಈ ಒಂದು ಕೇಸನ್ನು ಕೇಳಿದ ಮೇಲೆ ಡಾನ್ ಅನ್ಸೆಲ್ಮೋ ಅವರು ಏನು ಉತ್ತರ ಕೊಡ್ತಾರೆ ಅಂದರೆ, ನೋಡಿ ನಾನು ನಿಮಗೆ ಪ್ರಾಪರ್ಟಿಯನ್ನು ಮಾತ್ರ ಮಾರಿನಿ ಹೊರತು ಆ ಪ್ರಾಪರ್ಟಿ ಇರ್ತಕ್ಕಂಥ ಗಿಡ ಮರಗಳು ನಿಮ್ಮನ್ನು ಮಾರಿಲ್ಲ ಅಂತ ಹೇಳಿಬಿಡ್ತಾರೆ. The storyteller tried to explain that generally if the land is sold, the possession of the trees in that place is also to buyers. ಆವಾಗ ಈ ಸ್ಟೋರಿ ಟೆಲ್ಲರ್ ಅವರು ವಕೀಲರಾಗಿರ್ತಾರಲ್ಲ, ಇವರೆಲ್ಲ ತಿಳಿಸಿ ಹೇಳ್ತಾರೆ, ನೋಡಿರಿ ಕಾನೂನು ಪ್ರಕಾರ ಅದು ನೀವು ಹೇಳೋದು ಸರಿಯಲ್ಲ. ಪ್ರಾಪರ್ಟಿಯನ್ನು ಮಾರಿದ ಮೇಲೆ ಆ ಪ್ರಾಪರ್ಟಿ ಇರ್ತಕ್ಕಂಥ ಪ್ರತಿಯೊಂದು ಚರಾಚರ ವಸ್ತುಗಳು ಕೂಡ ಖರೀದಿ ಮಾಡಿದವರಿಗೆ ಸಂಬಂಧಪಟ್ಟಿದ್ದು ಅಂತ ತಿಳಿಸಿ ಹೇಳ್ತಾರೆ. Don Anselmo accepted the matter and told that he is the old man in the village. Everyone in the village were his relatives, nephews, nieces and grandchildren. ಅವಾಗ ಡಾನ್ ಅನ್ಸೆಲ್ಮೋ ಅವರು ಆ ಮಾತನ್ನು ಒಪ್ಕೋತಾರೆ. ವಕೀಲರು ಹೇಳಿದಂಥ, ಸ್ಟೋರಿ ಟೆಲ್ಲರ್ ಹೇಳಿದಂಥ ಮಾತನ್ನು ಒಪ್ಕೋತಾರೆ. ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಊರಲ್ಲಿ ನಾನು ಒಬ್ಬ ಹಿರಿಯ ವ್ಯಕ್ತಿಯಾಗಿದ್ದೀನಿ. ಈ ಊರಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದರು ಎಲ್ಲರೂ ಕೂಡ ನನ್ನ ಬಂಧು ಬಳಗ ಇದ್ದಾರೆ. ನಾನು ಈ ಊರಲ್ಲಿ ಒಂದು ಮಗು ಹುಟ್ಟಿದ ನಂತರ ಆ ಮಗುವಿನ ಹೆಸರ ಮೇಲೆ ಒಂದು ಗಿಡ ನೆಡುವ ಒಂದು ಪದ್ಧತಿಯನ್ನು ನಾನು ಬೆಳೆಸ್ಕೊಂಡಿದ್ದೀನಿ ಅಂತ ಡಾನ್ ಅನ್ಸೆಲ್ಮೋ ಅವರು ಹೇಳ್ತಾರೆ. Legally the buyers owned the trees, but the old man was so generous and he refused to accept double amount. ಕಾನೂನು ಪ್ರಕಾರ ನೋಡಿದಾಗ ಡಾನ್ ಅನ್ಸೆಲ್ಮೋ ಹೇಳೋದವರು ತಪ್ಪಾಗುತ್ತೆ. ಯಾಕಂದರೆ ಪ್ರಾಪರ್ಟಿನ ಮಾರಿದ ಮ್ಯಾಗೆ ಇರ್ತಕ್ಕಂಥ ಗಿಡ ಮರಗಳು ಕೂಡ ಓನರ್ಗೆ ಸಂಬಂಧಪಟ್ಟಿದ್ದು. ಆದರೂ ಕೂಡ ಯಾವುದೇ ಆ್ಯಕ್ಷನನ್ನು ಅವರು ತೆಗೆದುಕೊಳ್ಳೋಕೆ ಬಯಸಲಿಲ್ಲ. ಯಾಕಂದರೆ ಡಾನ್ ಅನ್ಸೆಲ್ಮೋ ಅವರು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದರು ಮತ್ತು ಎಕ್ಸ್ಟ್ರಾ ಅಮೌಂಟನ್ನು ಕೂಡಕ್ಕೆ ಹೋಗೋದಾಗ ಕೂಡ ಅವರು ತಗೊಳ್ಳಿಲ್ಲ. ಹೀಗಾಗಿ ಅವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳೋದು ಕೂಡ ಅವ್ರ ಮನಸ್ಸು ಒಪ್ಪಲಿಲ್ಲ, ಸೂಕ್ತ ಅನಿಸಲಿಲ್ಲ. ಇಟ್ ಟುಕ್ ಮೋಸ್ಟ್ ಆಫ್ ದಿ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲಿ ಫ್ರಮ್ ದಿ ಡಿಸೆಂಡೆಂಟ್ಸ್ ಆಫ್ ಡಾನ್ ಅನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಹೀಗಾಗಿ ಆ ಒಂದು ಕೇಸನ್ನು ಅಲ್ಲಿಗೆ ಬಿಟ್ಬಿಡ್ತಾರೆ. ಮುಂದೆ ಅಮೆರಿಕದವರು ಆ ಒಂದು ಮಕ್ಕಳಿಂದ, ರಿಯೋ ಆ್ಯಂಡ್ ಮೆಡಿಯೋ ಮಕ್ಕಳಿಂದ ಪ್ರತಿಯೊಂದು ಮನವರ ಖರೀದಿ ಮಾಡಬೇಕಂದ್ರೆ ಒಂದು ಚಳಿಗಾಲದ ಅವಧಿಯನ್ನೇ ಹೋಯಿತು ಅಂತ ನಾವು ಈ ಪಾಠದ ಮೂಲಕ ತಿಳ್ಕೊತೀವಿ. ಟೋಟಲಿ ಈ ಪಾಠದ ಮೂಲಕ ನಾವು ಏನು ತಿಳ್ಕೊತೀವಿ ಅಂದರೆ, ಡಾನ್ ಅನ್ಸೆಲ್ಮೋ ಅವರಿಗೆ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಬಗ್ಗೆ, ಅಲ್ಲಿರ್ತಕ್ಕಂಥ ಒಂದು ಗಿಡ ಮರಗಳ ಬಗ್ಗೆ ಒಂದು ಹೆಮ್ಮೆ ಇತ್ತು ಅಂತ ನಾವು ತಿಳ್ಕೊತೀವಿ.
If you like the video, subscribe to our channel to get more videos. Thank you all for watching the video. Like, share and comment now. ಅಷ್ಟೇ ಅಲ್ಲದೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಈ ಪಾಠದ ಒಂದು ಪ್ರಶ್ನೋತ್ತರ ವಿಡಿಯೋ ನೀವು ನೋಡಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಒಂದು ಲಿಂಕನ್ನು ಹಾಕಿರ್ತೀನಿ, ತಾವು ನೋಡ್ಬೋದು.